ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಸೊ ನಾನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ, ಸೇಮ್ ಸಿಂಪಲ್ ಲಾಜಿಕ್, ಸಿಂಪಲ್ ಟ್ರೇಡ್ ಐ ಹ್ಯಾವ್ ಟೇಕನ್ ಆ್ಯಂಡ್ ಕಂಪ್ಲೀಟೆಡ್ ಮೈ ಡೇ ವಿತ್ 2 ಟೈಮ್ಸ್ ಟ್ರೇಡ್ ಮಾಡಿದ್ದೀನಿ. 1 ಟೈಮ್ ಅಲ್ಲ, 2 ಟೈಮ್ಸ್ ಟ್ರೇಡ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಬಂದ್ಬಿಡೋಣ. ಇವತ್ತಿಂದು ಪ್ರಾಫಿಟು ನಿನ್ನೆ ನಾನು ಅವೈಲಬಲ್ ಇರಲಿಲ್ಲ. ಸೊ ಅವೈಲಬಲ್ ಇಲ್ಲ ಅನ್ನೋದಕ್ಕಿಂತಲೂ ನೆನ್ನೆ ಮಾರ್ಕೆಟು ಕಂಪ್ಲೀಟ್ಲಿ ಸೈಡ್ ವೇಸ್ ಬಿಡಿ. ಸೊ ಸ್ಟೂಡೆಂಟ್ಸ್ಗೂ ಟ್ರೇಡ್ ಸಿಕ್ಕಿರಲ್ಲ. ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್ ಟುಡೇ. ಸೊ ಕ್ಲೋಸ್ ದ ಪೋರ್ಟಲ್. ಸೊ ಇವತ್ತು ಮಾರ್ಕೆಟ್ ಏನಾಗಿದೆ, ಸೊ ನಮಗೆ ಮಾರ್ಕೆಟಲ್ಲಿ ಆ್ಯಕ್ಚುಲಿ ಇವತ್ತು ಸಿಂಪಲ್ ಲಾಜಿಕ್ ಏನಿತ್ತು, ಇವತ್ತು ನ್ಯೂಸ್ ಬೇಸ್ ಮಾರ್ಕೆಟ್ ಕೂಡ ಹೌದು. ನ್ಯೂಸ್ ಬೇಸ್ ಮಾರ್ಕೆಟ್ ಏನು, ನ್ಯೂಸ್ ನಥಿಂಗ್ ಬಟ್ ಲೈಕ್ GST ಕೌನ್ಸಿಲ್, ನಿರ್ಮಲಾ ಸೀತಾರಾಮನ್ ಅವರು ಸೊ ಕೆಲವೊಂದಕ್ಕೆ ಕನ್ಸೆಷನ್ ಕೊಟ್ಟಿದ್ದಾರೆ GSTಯಲ್ಲಿ. ಸೊ ಅದರಿಂದಾಗಿ ಮಾರ್ಕೆಟಲ್ಲಿ ಬುಲಿಶ್ ಮೂಮೆಂಟ್ ಇದೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಬುಲಿಶ್ ಮೂಮೆಂಟ್ ಜಾಸ್ತಿ ಇದೆ. ಏನಕ್ಕೆ ಅಂದರೆ ನಿಫ್ಟಿಯಲ್ಲಿ ತುಂಬ ಸೆಕ್ಟರ್ ಬರ್ತವೆ. ಆಟೋ ಇರ್ಬೋದು, ಲೈಕ್ ಫಿನಾನ್ಸ್ ಸೆಕ್ಟರ್ಸ್ ಇರ್ಬೋದು, ಮೆಟಲ್ಲು, ಸಮ್ ಅದರ್ ಸೆಕ್ಟರ್ಸ್ ಎಲ್ಲ ಬರೋದ್ರಿಂದ FMCG ಸೊ ಎಲ್ಲ ಬರ್ತವೆ. ಸೊ ಹಾಗಾಗಿನೇ ಓನ್ಲಿ ಮೆಜಾರಿಟಿಯಾಗಿ ಹೇಳ್ಬೇಕಂದ್ರೆ ITC ಒಂದು ಇವತ್ತು ಸರಿಗೆ ಬಿದ್ದಿರಬೇಕು ಮೋಸ್ಟ್ಲಿ. ಯಾಕೆಂದ್ರೆ 40% GST ಕಮ್ಸ್ ಆನ್ ಟೊಬ್ಯಾಕೋಸ್ ಪ್ರಾಡಕ್ಟ್ಸ್ ಅಂದರೆ ಮೇ ಬಿ ITC ಬಿದ್ದಿರುತ್ತೆ ಅಂದ್ಕೊಳ್ತೀನಿ. ಅದು ಗೊತ್ತಿಲ್ಲ ನನಗೆ, ನೋಡೋಣ ಆಮೇಲೆ. ಸೊ ಇವತ್ತು ನಾನು ಟ್ರೇಡ್ ಎಲ್ಲಿ ತೊಗೊಂಡೆ, ಹೇಗೆ ಟ್ರೇಡ್ ಮಾಡಿದೆ, ಎರಡೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಟ್ರೇಡ್ ಬಂದು ತುಂಬ ಸಿಂಪಲ್ ಲಾಜಿಕ್ಕು. ಮಾರ್ಕೆಟ್ ಓಪನ್ ಆಗಿದ್ದಿಲ್ಲಿ, ಮಾರ್ಕೆಟ್ ವೆರಿ ಫಾಸ್ಟ್ ಕೆಳಗಡೆಗೆ ಬಂತು. ಸೊ ಗೊತ್ತಿತ್ತು ಈ ಲೆವೆಲಿಂದಲೇ ಸಪೋರ್ಟ್ ತೊಗೊಳುತ್ತೆ ಮಾರ್ಕೆಟು, ಬಿಟ್ಟರೆ ಈ ಲೆವೆಲ್ ತನಕ ಬರೋ ಚಾನ್ಸಸ್ ಹೆವಿ ಇದೆ ಅಂತ. ಸೊ ಹಾಗಾಗಿ ವೆಯ್ಟ್ ಮಾಡ್ತಿದೆ. ಮೊದಲನೇ ಕ್ಯಾಂಡಲು, ಸೆಕೆಂಡ್ ಕ್ಯಾಂಡಲ್ಲು ಇಷ್ಟು ದೊಡ್ಡ ಕ್ಯಾಂಡಲ್ ಆದ್ದರಿಂದ ಮೇ ಬಿ ಇನ್ನೊಂದು ಸ್ವಲ್ಪ ಡ್ರ್ಯಾಗ್ ಮಾಡಿ ಕೆಳಗಡೆ ಬರ್ಬೋದೇನೋ ಅಂತ. ಸೆಕೆಂಡ್ ಕ್ಯಾಂಡಲ್ ವೆಯ್ಟ್ ಮಾಡ್ತು, ಡೋಜಿ ಕೈಂಡ್ ಆಫ್ ಕ್ಯಾಂಡಲ್ ಆಯಿತು. ಐ ಜಸ್ಟ್ ಇಮಿಡಿಯೇಟ್ಲಿ ಈ ಸಪೋರ್ಟಲ್ಲಿ ನಾನು ಎಂಟ್ರಿ ತೊಗೊಂಡ್ಮೇಲೆ ಫಸ್ಟ್ ಟ್ರೇಡೇ ಆಲ್ಮೋಸ್ಟ್ ನನಗೆ ವೆರಿ ಗುಡ್ ಟ್ರೇಡು. ನನಗೆ ಆಲ್ಮೋಸ್ಟ್ 20,000 ತನಕ ಉತ್ತಮ ಪ್ರಾಫಿಟ್ನ ಮಾಡಿಕೊಟ್ಟಿತ್ತದು. ಸೊ ಈ ಸೆಕೆಂಡ್ ಟ್ರೇಡು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡೆ. ಸೆಕೆಂಡ್ ಟ್ರೇಡ್ನ ಮತ್ತೆ ಆಗೇನು ಇಲ್ಲೇ ಎಂಟ್ರಿ ಮಾಡಿದೆ. ರೀಸನ್ ಕೂಡ ಇಷ್ಟೇ, ಮಾರ್ಕೆಟು ಬುಲ್ಲಿಶ್ ಇದೆ. ಇಷ್ಟು ದೂರ ಸೆಲ್ಲರ್ಸ್ಗಳು ಇಷ್ಟು ದೂರ ಬಂದು ಬಯರ್ ಸ್ಟಾಪ್ ಲಾಸ್ ಹಿಟ್ ಮಾಡೋದು ಕಷ್ಟ ಇದೆ. ಸೊ ಹಾಗಾಗಿ ಅಂತ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡೆ. ಅದರಲ್ಲಿ ಒಂದು 10 ಪಾಯಿಂಟ್ 12 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ. ಜಸ್ಟ್ 400-500 ಕ್ವಾಂಟಿಟಿಗೆ ನಿಮಗೆ 10-12 ಪಾಯಿಂಟ್ ಕ್ಯಾಪ್ಚರ್ ಮಾಡೋದು ಕೂಡ ಗುಡ್ ಥಿಂಗೇನೆ, ಓಕೆನಾ. ಸೊ ಹಾಗಾಗಿ ಟೋಟಲ್ ವ್ಯಾಲ್ಯೂ ಬಂದು ಇವತ್ತು ಅಷ್ಟು ಅಮೌಂಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಲಾಜಿಕ್ನ ಯೂಸ್ ಮಾಡಿರೋದು, ನೋ ಮೋರ್ ಲಾಜಿಕ್. ಸ್ಟೂಡೆಂಟ್ಸ್ಗೂ ಕೂಡ ಇದನ್ನು ನಾನು ನಿನ್ನೆ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಗ್ಯಾಪ್ ಅಪ್ ಆದರೆ ಏನಾಗುತ್ತೆ ಅನ್ನೋದು. ಸೊ ನಮಗೆ ಈಸಿ ಟ್ರೇಡ್ ಸಿಗೋದು ಕೂಡ ಗ್ಯಾಪ್ ಅಪ್ ಆದ್ರೇ ಅಂತಲೂ ಕೂಡ ಗೈಡ್ ಮಾಡಿದ್ದೆ ನಾನು. ಈಸಿ ಟ್ರೇಡ್ ಸಿಗಬೇಕು ಅಂದರೆ ಮಾರ್ಕೆಟ್ ಶುಡ್ ಬಿ ಗ್ಯಾಪ್ ಅಪ್ ಆದರೆ ಈಸಿ ಟ್ರೇಡ್ ಸಿಗುತ್ತೆ ಅಂತ. ಸೇಮ್ ಲಾಜಿಕ್, ಸೇಮ್ ಮೈಂಡ್ಸೆಟ್, ನೋ ಮೋರ್ ಎಕ್ಸ್ಟ್ರಾ ಥಿಂಗ್ಸ್ ಏನೂ ಇರಲಿಲ್ಲ ಲಾಜಿಕ್ಸ್ ಅಂತ ಯೂಸ್ ಮಾಡಲಿಕ್ಕೆ. ಸೊ ಹಾಗಾಗಿ ಐ ಜಸ್ಟ್ ಡನ್ ಫಾರ್ ದ ಡೇ. ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ. ಬ್ಯಾಂಕ್ ನಿಫ್ಟಿ ನಾನು ನಿಮಗೆ ಆಲ್ರೆಡಿ ಹೇಳಿದೆ, ಬ್ಯಾಂಕ್ ನಿಫ್ಟಿ ಅಷ್ಟು ಗ್ಯಾಪ್ ಅಪ್ ಆಗಿರಲ್ಲ ಅಂತ. ಸೊ ಬ್ಯಾಂಕ್ ನಿಫ್ಟಿ ಬಂದು ಲೈಕ್ ಕಡಿಮೆ ಗ್ಯಾಪ್ ಅಪ್ ಇವತ್ತು ಕಂಪೇರ್ ಟು ನಿಫ್ಟಿ, ಯಾಕೆಂದರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲ. ಸೊ ಬ್ಯಾಂಕಿಂಗ್ ಸೆಕ್ಟರ್ಗೆ GSTಗೂ ಅಷ್ಟಕ್ಕಷ್ಟು ಸಂಬಂಧಗಳು ಬರೋದಿಲ್ಲ ಹೆಚ್ಚಿಗೆ. ಸೊ ಹಾಗಾಗಿ ಇಟ್ಸ್ ಲೈಕ್ ಮೈನರ್ ಗ್ಯಾಪ್ ಅಪ್ ಏನು ಹ್ಯೂಜ್ ಗ್ಯಾಪ್ ಅಪ್ ಏನಲ್ಲ ಅಂದ್ಕೊಳ್ತೀನಿ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಬುಲ್ಲಿಶ್ ಸೆಂಟಿಮೆಂಟಲ್ಲೇ ಮೂವ್ ಆಗ್ತಿದೆ. ಮೇ ಬಿ ಬ್ರೇಕೌಟ್ ಕೂಡ ಮಾಡ್ಬೋದು. ನಿಫ್ಟಿ ಬ್ರೇಕೌಟ್ ಮಾಡೋ ಚಾನ್ಸಸ್ ತುಂಬ ಕಡಿಮೆ ಇದೆ ಇವತ್ತು. ಇಲ್ಲೇ ಸೈಡ್ ವೇಸಾಗಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ನಿಫ್ಟಿಯಲ್ಲಿ. ನೋಡೋಣ ಎರಡರಲ್ಲಿ ಏನಾಗುತ್ತೆ, ಯಾವ ಥರ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋದನ್ನು. ಲೆಟ್ಸ್ ಸಿ. ಜಸ್ಟ್ ಸಿ ದ ITC. ಐ ವಾಸ್ ಕ್ಯೂರಿಯಸ್ ಟು ಸಿ ITC. ನೋಡೋಣ ITC ಏನಾರು ಬಿದ್ದಿದೆಯಾ, ಏನಾಗಿದೆ ಅಂತ. ಇಲ್ಲ, ITC ಗ್ಯಾಪ್ ಅಪ್ ಆಗಿದೆ, ಗ್ರೇಟ್. ಆ್ಯಕ್ಚುಲಿ ITCಯಲ್ಲಿ ಇವತ್ತು ನೆಗೆಟಿವ್ ನ್ಯೂಸು, ಬಟ್ ಸ್ಟಿಲ್ ಗ್ಯಾಪ್ ಅಪ್ ಆಗಿದೆ. ಮೇ ಬಿ ಇಟ್ ಈಸ್ ವರ್ಕಿಂಗ್ ಫಾರ್ ಎ ನಿಫ್ಟಿ ಬೇಸಿಸಲ್ಲಿ ವರ್ಕ್ ಆಗಿದೆ ಅಂದ್ಕೊಳ್ತೀನಿ. ಯಾಕೆಂದರೆ ಟೊಬ್ಯಾಕೊ ಪ್ರಾಡಕ್ಟ್ಸ್ಗಳ ಮೇಲೆ 40% GST ಹಾಕಿದ್ರು ಗ್ಯಾಪ್ ಅಪ್ ಆಗಿದೆ ಅಂದರೆ ಗ್ರೇಟ್ ಅಲ್ಲ. ಸಚ್ ಎ ಥಿಂಗ್ ಲೈಕ್ ಬಿಗ್ ಪ್ಲೇಯರ್ಸ್ ಮ್ಯಾನಿಪುಲೇಟ್ ಮಾಡಿಸ್ತಾರೆ ಅಂತಾರಲ್ಲ ಸ್ಟಾಕ್ಸ್ನ, ಮೇ ಬಿ ಇದೇ ಇರಬೇಕು, ಇದೇ ರೀಸನ್ನೇ, ಇದರಿಂದಲೇ ಇದಾಗಿರಬೇಕು ಅಂದ್ಕೊಳ್ತೀನಿ. ಓಕೆನಾ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.